welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಸೊ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾ ಯಾವುದೇ ವೀಡಿಯೋಸ್ ನಾನು ಹಾಕಿದ್ರೂ ಕೂಡ ನೀವು ಎಲ್ಲರಿಗಿಂತ ಮುಂಚೆ ನೋಡ್ಬೋದು. ಆ್ಯಂಡ್ ಈ ದೇವಸ್ಥಾನ ಫುಲ್ ನಮ್ಮ ಫ್ಯಾಮಿಲಿ ಸಮೇತ ಎಲ್ಲ ಹೋಗಿದ್ವಿ. ಆ್ಯಂಡ್ ಈ ದೇವಸ್ಥಾನ ನಾನು ನನ್ನ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಈ ದೇವಸ್ಥಾನಕ್ಕೆ ತುಂಬ ಸಲ ಬರ್ತಾ ಇರ್ತೀವಿ. ಬೇಕು ಅಂದರೆ ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಸೊ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಹೋಗಿದ್ವಲ್ಲ, ಆವಾಗ ರಶ್ ಏನು ಇರಲಿಲ್ಲ. ಸೊ ನಾವು ಥರ್ಸ್ಡೇ ಹೋಗಿದ್ವಿ, ಸೊ ಹಾಗಾಗಿ ರಶ್ ಇರಲಿಲ್ಲ. ಸೊ ಟ್ಯೂಸ್ಡೇ ಅಥವಾ ನೀವು ಸಂಡೇ ಹೋದರೆ ಇದು ಕಂಪ್ಲೀಟ್ ನಾನ್ ವೆಜ್ ದೇವ್ರಲ್ವ. ಸೊ ಇಲ್ಲಿ ಕೋಳಿ, ಕುರಿ ಈ ರೀತಿ ಎಲ್ಲ ಅರ್ಕೆ ಎತ್ಕೊಂಡಿದ್ರೆ ಮಾಡ್ತಾರೆ. ಸೊ ನಾವು ಥರ್ಸ್ಡೇ ಹೋಗಿದ್ರಿಂದ ಅಷ್ಟೇನು ಕ್ಯೂ ಇರಲಿಲ್ಲ. ಸೊ ದೇವಸ್ಥಾನ ಕೂಡ ಫ್ರೀ ಆಗಿತ್ತು ಆ್ಯಂಡ್ ಬೇಗ ದರ್ಶನ ಕೂಡ ಆಯಿತು. ಸೊ ಹಾಗೆ ಸ್ವಲ್ಪ ಹೊತ್ತು ಕೆಳಗಡೆ ಕೂತ್ಕೊಂಡಿದ್ವಿ. ಆ್ಯಂಡ್ ಪಾಪನ ಒಳಗಡೆ ಕೊಟ್ಟಿದ್ವಿ ಪೂಜಾರಿ ಹತ್ರ. ನೋಡಿ, ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇರ್ಬೋದು, ನಮ್ಮ ಪಾಪನೇ ಕೊಟ್ಟಿದ್ವಿ ಪುರೋಹಿತರ ಹತ್ರ. ಸೊ ಅವರು ದೇವ್ರ ಹತ್ರ ಸ್ವಲ್ಪ ಹೊತ್ತು ಇಟ್ಟು ಕೊಟ್ಟರು ಮಗುನ. ಸೊ ಇದನ್ನು ನಾವು ತುಂಬ ನಂಬ್ತೀವಿ, ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಏನೇ ಕೆಲಸ ಆಗಬೇಕಂದ್ರೂ ಕೂಡ ನೀವು ಖಂಡಿತವಾಗಲೂ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಈ ದೇವಸ್ಥಾನ, ಕಬ್ಬಾಳಮ್ಮ ದೇವಸ್ಥಾನ ಹೋಗಿ ಆದಮೇಲೆ ಇಲ್ಲಿ ಮುತ್ತತ್ತಿ ಆಂಜನೇಯ ಅಂತ ಹೋದ್ವಿ. ಸೊ ಅದು ಸ್ವಲ್ಪ ಹತ್ರನೇ, ಅಂದರೆ ಓಕೆ ಹತ್ರ ಇದೆ ಅಂತ ಹೋಗಿದ್ವಿ. ಆ್ಯಂಡ್ ಇದು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಅಂತಲೇ ಹೇಳ್ಬೋದು. ಸೊ ತುಂಬ ಜಿಂಕೆಗಳು, ತುಂಬ ಪ್ರಾಣಿಗಳಿದ್ದಾವೆ ಇತ್ತು ಅಲ್ಲಿ. ಸೊ ಅಲ್ಲಿ ಕೆಲವೊಂದು ಪಿಕ್ಚರ್ಸ್ನ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನಾನು ತೊಗೊಳಕ್ಕಾಗಿಲ್ಲ. ಸೊ ಪಾಪು ಇದ್ದಿದ್ದರಿಂದ ಸೊ ನಾನು ಅದನ್ನು ಪಿಕ್ಚರ್ ತೊಗೊಳಕ್ಕಾಗಿಲ್ಲ, ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ನಿಮಗೆ ಶಾರ್ಟಾಗಿ ನಾನು ಹೋಗಿದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಬೇಕು ಅಂತ ನನಗೆ ಅನಿಸ್ತು, ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸಪೋರ್ಟ್ ಮಾಡ್ತಾ ಹೋಗಿ. ನೀವು ನಂಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಮಾಡೋಕ್ಕಾಗೋದು. ಆ್ಯಂಡ್ ಇದು ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಡೋಕ್ಕೆ ಬಂದೆ. ಹಾಗೆ ಸ್ವಲ್ಪ ಬಾಕ್ಸ್ಗಳಲ್ಲಿ ಬೇಕಾಗಿತ್ತು. ಸೊ ಹಾಗೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಸೊ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬ ದೇವಸ್ಥಾನ ತುಂಬ ಇಷ್ಟ ಆಯಿತು. ಸೊ ನೀವು ಯಾರು ಹೋದರೂ ಹೋಗಬೇಕು ಅಂದರೆ ತುಂಬ ಹೋಗಿ. ಆ್ಯಂಡ್ ಕಂಪ್ಲೀಟ್ ನಾನ್ ವೆಜ್ ದೇವರು ಅದು. ಸೊ ಅಲ್ಲಿ ಕೋಳಿ, ಕುರಿ ಎಲ್ಲ ಈ ರೀತಿ ಅರ್ಕೆ ಏನಾದ್ರು ಹೊತ್ಕೊಂಡಿದ್ರೆ ಮಾಡ್ತಾರೆ, ಇಲ್ಲ ಅಂದರೂ ಕೂಡ ಅಲ್ಲಿ ಮಾಡಿ ತಿಂತಾರೆ. ಸೊ ಇದು ಹೋಗಿ ಬನ್ನಿ, ಓಕೆನಾ, ನನ್ನ ಸಜೆಷನು. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ನಾನ್ ವೆಜ್ ಪೆಪ್ಪರ್ ಚಿಕನ್ ಕೂಡ ಇತ್ತು ಅಲ್ಲಿ. ಸೊ ನನಗೆ ಇಷ್ಟ ಅಂತ ಪೆಪ್ಪರ್ ಚಿಕನ್ನು, ಬಿರಿಯಾನಿ ಈ ರೀತಿ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಎಲ್ಲ ನಾನ್ ವೆಜ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಎಲ್ಲ ಫುಲ್ಲು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಲಾಸ್ಟಲ್ಲಿ ನಾವು ಊಟ ಮಾಡೋಣ ಅಂತ ಹೋಗಿದ್ವಿ. ಆ್ಯಂಡ್ ಇನ್ನು ಈ ಸ್ವೀಟ್ ಕಂಪ್ಲೀಟ್ ಮಿಲ್ಕ್ ಪೌಡರಿಂದ ಮಾಡಿರೋದು. ಸೊ ಹೀಗೆ ಮಾಡೋಣ ಅಂತ ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ನಿಮಗೆ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಪಾಪಗೆ ನಾಮಕರಣ ಕೂಡ ಆಯಿತು 5th ಮಂತಲ್ಲೇ. ನಾನು ಶಾರ್ಟಾಗಿ ನಿಮಗೆ ಕ್ಲಿಪ್ ಹಾಕ್ತಾಯಿದ್ದೀನಿ, ಬಟ್ ತುಂಬ ಲೆಂತ್ ಆದರೆ ಹೆವಿ ಆಗುತ್ತೆ ಆ್ಯಂಡ್ ನೋಡೋಕ್ಕಾಗಲ್ಲ ಅಂತ ಶಾರ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಪಾಪುಗೆ ನಾಮಕರಣ ಎಲ್ಲ ಆಯಿತು ಆ್ಯಂಡ್ ನೇಮ್ ಕೂಡ ರಿವೀಲ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ತೋರಿಸ್ತೀನಿ, ನೋಡಿ, ನೀವು ನೋಡ್ತಾ ಇರ್ಬೋದು ಅಲ್ವಾ. ಸೊ ಪಾಪು ಫೇಸ್ ಎಲ್ಲ ತೋರಿಸಿದ್ದೀನಿ. ಪಾಪು ಹೆಸರು ಕೂಡ ನಿಮಗೆ ಈಗಾಗಲೇ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರ ಆಶೀರ್ವಾದ ಪಾಪ ಮೇಲೆ ಇರಲಿ. ಆ್ಯಂಡ್ ನನಗೆ ಈ ರೀತಿ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಸೊ ಇನ್ನೂ ನಿಮಗೆ ಯೂಸ್ಫುಲ್ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಕೆಲವೊಂದಷ್ಟು ವಿಷಯ ನನಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ನಿಮಗೆ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆನಾ. ಆ್ಯಂಡ್ ಇದು ನೀವು ನೋಡ್ಬೋದು, ಇದು ಡೈಪರು. ಸೊ ನಾನು ಯಾಕಿದು ಡೈಪರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ನಿಮಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇದು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನಾವು ಏನಾದರೂ ಡೈಪರ್ಸ್ ತೊಗೊಂಡ್ರೆ ಅದರಲ್ಲಿ ನಮಗೆ 1000 ಎಬೋವ್ ಇರುತ್ತೆ ಆ್ಯಂಡ್ ಕಾಸ್ಟ್ ಕೂಡ ಜಾಸ್ತಿ ಅಲ್ವಾ. ಸೊ ಹಾಗಾಗಿ ನೀವು ಫಸ್ಟ್ ಕ್ರೈಯಲ್ಲಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಇನ್ನೂ ಕಮ್ಮಿ ಕೂಡ ಆಗುತ್ತೆ. ಸೊ ನಾನು ಫಸ್ಟ್ ಕ್ರೈಯಲ್ಲೇ ತೊಗೊಳ್ಳೋದು, ಹಾಗಾಗಿ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಗು ವೆಯ್ಟ್ನ ನೋಡಿಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಯಾವ ಡೈಪರ್ನ, ಇದೇ ಡೈಪರ್ ಯೂಸ್ ಮಾಡಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ನಿಮ್ಮ ಪಾಪುಗೆ ನಿಮ್ಗೆ ಯಾವುದು ಓಕೆ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡಿ. ಸೊ ನಾನು ಪ್ಯಾಂಪರ್ಸ್ ಇದೆಲ್ಲ ಯೂಸ್ ಮಾಡಿದ್ದೀನಿ, ಮ್ಯಾನಿಪಕ್ಕ ಪ್ಯಾಂಟ್ಸ್ ಅದೆಲ್ಲ ಯೂಸ್ ಮಾಡಿದ್ದೀನಿ. ಸೊ ನನಗೆ ಬೇಬಿ ಹಗ್ ಸ್ವಲ್ಪ ಚೆನ್ನಾಗಿ ಇಷ್ಟ ಆಯಿತು, ಹಾಗಾಗಿ ನಾನು ಬೇಬಿ ಹಗ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು.